ಮಗನನ್ನು ನಡೆಸುತ್ತಾ ನಾಯಿಯನ್ನ ಎತ್ತಿಕೊಂಡ ತಂದೆ. ಅಸಲಿ ಸತ್ಯ ಕೇಳಿದ್ರೆ ಕಣ್ಣೀರು ಹಾಕ್ತೀರಾ. ಕೆಲವು ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಅಥವಾ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದರಲ್ಲಿ ಒಬ್ಬ ತಂದೆ ತನ್ನ ಸಣ್ಣ ಮಗನನ್ನ ಕೈ ಹಿಡಿದು ನಡೆಸಿಕೊಂಡು ಹೋಗುತ್ತಿರ್ತಾರೆ. ಆದ್ರೆ ಅವರ ಹೆಗಲ ಮೇಲೆ ಅಥವಾ ಎದೆಯ ಮೇಲೆ ಒಂದು ನಾಯಿಯನ್ನ ಎತ್ತಿಕೊಂಡಿರ್ತಾರೆ. ಇದನ್ನ ನೋಡಿದ ತಕ್ಷಣ ನಾವೆಲ್ಲರೂ ಏನಂದ್ಕೊಳ್ತೇವೆ, ಛೇ ಇದೇನಪ್ಪ ಕಾಲ ಕೆಟ್ಟೋಗಿದೆ, ಹೆತ್ತ ಮಗನನ್ನ ನೆಲದ ಮೇಲೆ ಎಡ್ಸ್ಕೊಂಡು ಹೋಗ್ತಿದ್ದಾನೆ, ಆ ಪ್ರಾಣಿನ ಎತ್ಕೊಂಡು ಹೋಗ್ತಿದ್ದಾನೆ, ಇವನಿಗೆ ಮಗನ್ಗಿಂತ ನಾಯಿನೇ ಹೆಚ್ಚಾಯ್ತಾ ಅಂತ ನಾವೆಲ್ಲರೂ ಆ ವ್ಯಕ್ತಿಯನ್ನ ಮನಸ್ಸಿನಲ್ಲೇ ಬೈದ್ಕೊಳ್ತೇವೆ. ಆದ್ರೆ ನೆನ್ಪಿಡಿ, ಕಣ್ಣಿಗೆ ಕಾಣೋದಿಲ್ಲವೂ ನಿಜವಲ್ಲ, ಕಿವಿಗೆ ಕೇಳೋದಿಲ್ಲವೂ ಸತ್ಯವಲ್ಲ. ಈ ಘಟನೆಯ ಹಿಂದೆ ಇರೋ ಅಸಲಿ ಸತ್ಯ ಬೇರೆ ಇದೆ. ಆ ತಂದೆಯ ಹೃದಯ ವೈಶಾಲ್ಯತೆ ಕೇಳಿದ್ರೆ ನಿಮ್ಮ ಕಣ್ಣಲ್ಲಿ ಅರಿಯದೆ ಕಣ್ಣೀರು ಬರುತ್ತೆ. ಆ ತಂದೆ ಹಾಗೆ ಮಾಡಿದರ ಹಿಂದೆ ಒಂದು ಎದೆ ನಡಗಿಸುವ, ಅಷ್ಟೇ ಮರುಕ ಹುಟ್ಟಿಸುವ ಕಥೆ ಇದೆ. ಬನ್ನಿ, ಆ ಅಸಲಿ ಸತ್ಯ ಏನು ಅಂತ ಈ ದಿನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಆ ವ್ಯಕ್ತಿ ಯಾರು, ಅವರ ನಾಯಿ ಯಾವುದು? ಮೊದಲಿಗೆ ಈ ಘಟನೆಯಲ್ಲಿರುವ ಪ್ರಮುಖ ವ್ಯಕ್ತಿಗಳ ಪರಿಚಯ ಮಾಡಿಕೊಳ್ಳೋಣ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಆ ತಂದೆಯ ಹೆಸರು ರಾಮಪ್ಪ. ಅವರು ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕೂಲಿ ಕಾರ್ಮಿಕ. ಅವರ ಮುದ್ದಿನ ಮಗನ ಹೆಸರು ಸಮರ್ಥ್, 5 ವರ್ಷ. ಇನ್ನು ಅವರು ಎತ್ತುಕೊಂಡಿದ್ದ ಆ ಸಾಕು ನಾಯಿಯ ಹೆಸರು ರಾಕಿ. ರಾಮಪ್ಪ ಅವರ ಕುಟುಂಬಕ್ಕೆ ರಾಕಿ ಕೇವಲ ಒಂದು ಪ್ರಾಣಿ ಆಗಿರಲಿಲ್ಲ, ಬದಲಿಗೆ ಅವರ ಮನೆಯ ಹಿರಿಯ ಮಗನ ತರಹ ಇತ್ತು. ಕಳೆದ 4 ವರ್ಷಗಳಿಂದ ರಾಕಿ ಆ ಮನೆಯ ಒಂದು ಭಾಗವಾಗಿ ಮಗ ಸಮರ್ಥ ಜೊತೆ ಆಟವಾಡುತ್ತಾ ಬೆಳೆದಿತ್ತು. ಅಂದು ದಾರಿಯಲ್ಲಿ ನಡೆದಿದ್ದೇನು ಗೊತ್ತಾ? ಒಂದು ದಿನ ರಾಮಪ್ಪ ಅವರು ತನ್ನ ಮಗ ಸಮರ್ಥ ಮತ್ತು ಮುದ್ದಿನ ನಾಯಿ ರಾಕಿಯನ್ನ ಕರೆದುಕೊಂಡು ಪಕ್ಕದ ಹಳ್ಳಿಗೆ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಹೋಗುವಾಗ ಎಲ್ಲವೂ ಚೆನ್ನಾಗೇ ಇರ್ತು. ಆದ್ರೆ ವಾಪಸ್ ಬರುವಾಗ ವಿಪರೀತ ಬಿಸಿಲು, ರಸ್ತೆ ಪೂರ್ತಿ ಕಾದ ಹೆಂಚಿನಂತಾಗಿತ್ತು. ಹಳ್ಳಿಯ ಕಚ್ಚಾ ರಸ್ತೆಯಾಗಿದ್ದರಿಂದ ಕಲ್ಲುಗಳು ಕೂಡ ವಿಪರೀತ ಕಾದಿತ್ತು. ಈ ಸಂದರ್ಭದಲ್ಲಿ ರಾಮಪ್ಪ ಅವರಿಗೆ ಒಂದು ದೊಡ್ಡ ಧರ್ಮ ಸಂಕಟ ಎದುರಾಗುತ್ತೆ. ಮಗ ಸಮರ್ಥ ಕಾಲಿಗೆ ಕನಿಷ್ಠ ಪಕ್ಷ ಒಂದು ಸಣ್ಣ ಚಪ್ಪಲಿಯಾದರೂ ಇರುತ್ತೆ. ಆದ್ರೆ ಮೂಕ ಪ್ರಾಣಿ ರಾಕಿಯ ಕಾಲಿಗೆ ಯಾವುದೇ ಚಪ್ಪಲಿ ಇರಲಿಲ್ಲ. ಕಾದ ರಸ್ತೆಯ ಮೇಲೆ ನಡೆದು ನಡೆದು ರಾಕಿಯ ಕಾಲುಗಳು ಸುಟ್ಟು ಹೋಗಿರ್ತವೆ. ಅದು ನೋವಿನಿಂದ ಕುಂಟುತ್ತಾ ರಸ್ತೆಯ ಪಕ್ಕದಲ್ಲಿದ್ದ ಮುಳ್ಳಿನ ಪೊದೆಯ ನೆರಳಿನಲ್ಲಿ ನಿಂತು ನರಳಲು ಪ್ರಾರಂಭ ಮಾಡುತ್ತೆ. ಮಗನನ್ನ ನಡೆಸಿ ನಾಯಿನ ಎತ್ತಿಕೊಂಡ್ರು. ಆ ಹಿಂದಿನ ಅಸಲಿ ಸತ್ಯ ಇದೆ ನೋಡಿ. ರಾಕಿಯ ಕಾಲಿನ ಚರ್ಮ ಸುಲಿದು ಹೋಗಿ ರಕ್ತ ಬರ್ತಿರೋದನ್ನ ನೋಡಿದ ರಾಮಪ್ಪನಿಗೆ ಕರಳು ಚುರುಕ್ ಅನ್ಸಕ್ ಶುರುವಾಗುತ್ತೆ. ತನ್ನ ಮಗನಿಗೆ ಕನಿಷ್ಠ ಪಕ್ಷ ಚಪ್ಪಲಿ ಇರೋದ್ರಿಂದ ಅವನು ಹೇಗೋ ನಿಧಾನವಾಗಿ ಹೆಜ್ಜೆ ಇಡಬಲ್ಲ ಅನ್ನೋ ಧೈರ್ಯ ರಾಮಪ್ಪಂಗಿರುತ್ತೆ. ಜೊತೆಗೆ ಮಗನನ್ನ ಮಾತನಾಡಿಸ್ತಾ ಸಮಾಧಾನ ಮಾಡ್ತಾ ನಡೆಸ್ಕೊಂಡು ಹೋಗಬಹುದು. ಆದ್ರೆ ಈ ಮೂಕ ಪ್ರಾಣಿ ಯಾರಿಗೆ ಅಂತ ತನ್ನ ನೋವನ್ನ ಹೇಳ್ಕೊಳ್ಬೇಕು? ನನ್ನ ಮಗನಿಗಾದ್ರೂ ನೋವಾದ್ರೆ ಅಪ್ಪ ಅಂತ ಅಳ್ತಾನೆ. ಆದ್ರೆ ಈ ಮೂಕ ಪ್ರಾಣಿ ಯಾರ ಹತ್ರ ಹೋಗಿ ಹೇಳುತ್ತೆ, ಎಲ್ಲ ಅಳುತ್ತೆ? ಇದರ ಕಾಲುಗಳು ಸುಟ್ಟಿ ಹೋಗಿವೆ, ಇದನ್ನು ಇಲ್ಲೇ ಬಿಟ್ಟು ಹೋದ್ರೆ ಬಿಸಿಲಿಗೆ ಸತ್ ಹೋಗುತ್ತದೆ ಎಂದು ರಾಮಪ್ಪ ಆ ಕ್ಷಣದಲ್ಲಿ ಯೋಚಿಸ್ತಾರೆ. ಕೂಡಲೇ ರಾಮಪ್ಪ ಅವರು ಮಗನಿಗೆ ಪರಿಸ್ಥಿತಿಯನ್ನ ವಿವರಿಸಿ, ಮಗನೇ, ರಾಕಿಗೆ ತುಂಬಾ ಪೆಟ್ಟಾಗಿದೆ, ನೀನು ಧೈರ್ಯ ಮಾಡಿ ಅಪ್ಪನ ಕೈ ಹಿಡಿದು ನಡಿ, ನಾನು ರಾಕಿನ ಎತ್ಕೊಳ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಆ ಪುಟ್ಟ ಮಗ ಕೂಡ ಒಪ್ಕೊಳ್ತಾನೆ. ರಾಮಪ್ಪ ಅವರು ಭಾರಿ ತೂಕವಿದ್ದ ರಾಕಿಯನ್ನ ತನ್ನ ಎದೆಯ ಮೇಲೆ ಎತ್ತಿಕೊಂಡು ಇನ್ನೊಂದು ಕೈಯಲ್ಲಿ ಮಗನ ಕೈ ಹಿಡಿದು ಕಾದ ರಸ್ತೆಯಲ್ಲಿ ಮೈಲುಗಟ್ಟಲೆ ನಡೆದುಕೊಂಡು ಮನೆಗೆ ಬರ್ತಾರೆ. ಸಮಾಜದ ತಪ್ಪು ಕಲ್ಪನೆ ಮತ್ತು ಅಸಲಿ ಮಾನವೀಯತೆ ಹೇಗಿದೆ ಗೊತ್ತಾ? ಯಾರೋ ಒಬ್ರು ದೂರದಿಂದ ಇದನ್ನ ನೋಡಿ ವಿಷಯ ತಿಳಿಯದೆ ಕೇವಲ ಮಗನನ್ನ ನಡೆಸಿ ನಾಯಿಯನ್ನ ಎತ್ಕೊಂಡ ತಂದೆ ಎಂದು ಫೋಟೋ ತೆಗೆದು ಇಂಟರ್ನೆಟ್ಗೆ ಹಾಕಿದ್ರು. ಅದನ್ನ ನೋಡಿದ ನೆಟ್ಟಿಗರು ರಾಮಪ್ಪ ಅವರಿಗೆ ಮನ ಬಂದಂತೆ ಕಾಮೆಂಟ್ಸ್ ಮಾಡೋಕೆ ಶುರು ಮಾಡಿದ್ರು, ಬೈತಾ ಇದ್ರು. ಆದ್ರೆ ಯಾವಾಗ ಸ್ಥಳೀಯ ಪತ್ರಕರ್ತರೊಬ್ರು ರಾಮಪ್ಪ ಅವರ ಮನೆಗೆ ಹೋಗಿ ಅಸಲಿ ವಿಷಯವನ್ನ ಹೊರಗೆ ತಂದರೋ ಆಗ ಇಡೀ ಸಮಾಜ ತಲೆ ತಗ್ಸಿತು. ರಾಮಪ್ಪ ಅವರ ಕಾಲಿಗೆ ಕೂಡ ಸರಿಯಾದ ಚಪ್ಪಲಿ ಇರಲಿಲ್ಲ. ಆದ್ರೂ ಅವರು ತನ್ನ ನೋವನ್ನ ಲೆಕ್ಕಿಸದೆ ಆ ಮೂಕ ಪ್ರಾಣಿಯ ಪ್ರಾಣ ಉಳಿಸ್ಬೇಕು ಅಂತ ಪಟ್ಟ ಕಷ್ಟ ನಿಜಕ್ಕೂ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರು ತರಿಸುತ್ತೆ.